ಹಾಯ್ ಹಲೋ ಫ್ರೆಂಡ್ಸ್, ವಿಮುಖ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ಫಾರಮ್ ಕೋಳಿಲಿ ಮೊಟ್ಟೆ ಡ್ರೈ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನನ್ನ ಸ್ಟೈಲಲ್ಲಿ. ತುಂಬ ಬಾಣಲಿ ಇಟ್ಕೊಂಡು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಉದ್ದುದಾಗಿ ಹಚ್ಕೊಂಡಿರೋ 3 ಈರುಳ್ಳಿ ಹಾಕ್ತಿದ್ದೀನಿ. ನೀವು 2 ಬೇಕಾದರೂ ಹಾಕೋಬೋದು. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಅದಕ್ಕೆ ಸಣ್ಣದಾಗಿ ಹಚ್ಚಿರೋ 2 ಟೊಮೊಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ಮಸಾಲೆ ರುಬ್ತಾ ಇಲ್ಲ, ನಾನೆಲ್ಲ ಹಂಗೆ ಹೆಚ್ಚಾಕ್ತಾಯಿದ್ದೀನಿ. ಯಾಕಂದರೆ ಮನೇಲಿ ಕರೆಂಟ್ ಹೋಗೈತೆ. ಟೊಮೊಟೊ ಸಾಫ್ಟ್ ಆಗೋಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಆಮೇಲೆ ಮಸಾಲೆ ಜೊತೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದು ಸ್ವಲ್ಪ ಮೆತ್ತಗಾಗಲಿ ಅಂತ ಹಾಕ್ತಿದ್ದೀನಿ ಅಷ್ಟೇ. ಇವಾಗ ಒಂದು 20 ಸೆಕೆಂಡ್ ಮುಚ್ಚಿಬಿಟ್ಟು ಬೇಯಿಸೋಣ ಮೀಡಿಯಮಲ್ಲಿ. ಇವಾಗ ನೋಡಿ, ಸ್ವಲ್ಪ ಸಾಫ್ಟ್ ಆಗಿದೆ ಟೊಮೊಟೊ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ 2 ಅದನ್ನು ಗುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಮುಚ್ಚಿ ಬಿಡೋಣ. ಒಂದು 20 ಸೆಕೆಂಡ್ ಸಾಕು. ಅದು ಹಸಿ ವಾಸನೆ ಎಲ್ಲ ಹೋಗೋತಕ್ಕಷ್ಟೇ. ಇದಕ್ಕೆ ನಾನು ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚೋಣ. 20 ಸೆಕೆಂಡ್ ಸಾಕು ಅಷ್ಟೇ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿ ಥರ ಎಣ್ಣೆ ಬಿಡ್ಕೊತಾ ಇರ್ತದೆ. ಇವಾಗ ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಳೋಣ. ಧನಿಯಾ ಪುಡಿ, ಖಾರದ ಪುಡಿ. ನಾನಿಲ್ಲಿ ಯಾವುದು ಗರಂ ಮಸಾಲೆ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಧನಿಯಾ ಪುಡಿಗೆ ನಾವೆಲ್ಲ ಮಸಾಲೆನೂ ಜಾಸ್ತಿ ಹಾಕಿ ನಾವು ಧನಿಯಾ ಪುಡಿ ರುಬ್ಬಿಸ್ಕೊಬರ್ತೀವಿ. ಹಂಗಾಗಿ ನಾನು ಗರಂ ಮಸಾಲೆ ಯೂಸ್ ಮಾಡಲ್ಲ, ಎಲ್ಲದಕ್ಕೂ ಧನಿಯಾ ಪುಡಿನೇ ಹಾಕ್ತೀನಿ. ಚಿಕನ್ ಮಸಾಲೆ ಅದೆಲ್ಲ ಏನೂ ಯೂಸ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮನೇಲಿ ಯಾವುದಿರುತ್ತೋ ಅದನ್ನ ಹಾಕಿ ಮಾತ್ರ ಚೆನ್ನಾಗಾಗಿತ್ತು ತಿನ್ನೋಕ್ಕೆ. ನೋಡಿ, ನಾನು ಒಂದು 3/4 ಸ್ಪೂನಷ್ಟು ಹಾಕಿದ್ದೀನಿ ಖಾರ ಪುಡಿ, ಒಂದು 3/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ಡ್ರೈ ಮಾಡ್ತಾಯಿದ್ದೀನಿ, ಅದಕ್ಕೆ ಎಲ್ಲ ಹಂಗೆ ಪುಡಿ ಹಾಕ್ತಿದ್ದೀನಿ. ಯಾವುದೇ ರುಬ್ಬೋದು ಏನಿರೋದಿಲ್ಲ ಇದ್ರಾಗೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಥರ ತಿನ್ನೋಕ್ಕೆ. ಇದು ಗ್ರೇವಿ ಥರನೂ ಮಾಡ್ಕೊಬೋದು. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಗ್ರೇವಿ ಆಗ್ತದೆ. ನಾನು ಡ್ರೈ ಆಗಿ ಮಾಡ್ಕೊತಿದ್ದೀನಿ ಸೈಡ್ ತಿನ್ನೋಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಮುಚ್ಚಿ ಬಿಡೋಣ. ಇದೊಂದು ನಿಮಿಷ ಹಂಗೆ ಎಣ್ಣೆ ಮೇಲೆ ಬರೋ ಥರ ಕುದೀಲಿ. ನೋಡಿ, ಈ ಥರ ಎಣ್ಣೆ ಮೇಲೆ ಬಂದರೆ ಇದು ರೆಡಿಯಾಗಿದೆ ಅಂತ. ಇವಾಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಳ್ಳಿ ಚೆನ್ನಾಗಿ, ಅಂದರೆ ಅದು ಹಸಿ ಇರೋದ್ರಿಂದ ಮೊಟ್ಟೆ ಒಡೆದೋಗ್ಬಿಡುತ್ತೆ. ಮೊಟ್ಟೆ ಒಡೆದ್ರೆ ಆಮೇಲೆ ಮತ್ತೆ ಎಲ್ಲ ನೀಸಾಗ್ಬಿಡುತ್ತೆ. ಸೈಡಿಂದ ಹಾಕ್ಕೊಂಡು ಬಂದರೆ ತಿರುಗಿಸೋಗ್ಬಿಡ್ದೆ ನಿಧಾನವಾಗಿ ತಿರುಗಿಸ್ಕೋಬೇಕು. ಇದು ಇಲ್ಲಾಂದರೆ ಮೊಟ್ಟೆ ಒಡೆದೋಗ್ಬಿಡ್ತದೆ. ಅದು ಹಸಿ ಇರೋದ್ರಿಂದ ಜಾಸ್ತಿ ಜೋರಾಗಿ ತೊಳಸೋಂಗಿಲ್ಲ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು ಮೊಟ್ಟೆ ಡ್ರೈ. ನಾನು ಫಸ್ಟ್ ಟೈಮ್ ಮಾಡಿದ್ದೆ, ಆದರೂ ಚೆನ್ನಾಗಿ ಬಂದಿತ್ತು. ನೋಡಿ, ಆ ಥರ ನಿಧಾನಕ್ಕೆ ಸೈಡಿಂದ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ. ಸಣ್ಣ ಮೊಟ್ಟೆ ಎಲ್ಲ. ಇವಾಗ ಮುಚ್ಚಿಬಿಟ್ಟು 1 ನಿಮಿಷ ಸಣ್ಣ ಊರಿನ ಹಾಗೆ ಬಿಡೋಣ. ಆವಾಗ ಹಂಗೆ ಸ್ವಲ್ಪ ಬೆಂದ್ಕೊತದೆ. ಆ ಥರ ನಿಧಾನ ಕಡಿಸ್ಬೇಕು. ಇವಾಗ ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ಇವಾಗ ಇನ್ನೊಂದು ಸತಿ ಹಂಗೆ ನಿಧಾನಕ್ಕೆ ಆಡಿಸ್ಬಿಟ್ಟು ಇನ್ನೊಂದು 1 ನಿಮಿಷ ಅಷ್ಟು ಬಿಡೋಣ ಸಾಕು, ಜಾಸ್ತಿ ಹೊತ್ತು ಬೇಡ. ಸ್ವಲ್ಪ ಎಣ್ಣೆ ಬಿಡಬೇಕು. ಇವಾಗ ನೋಡಿ, ಇಷ್ಟು ಎಣ್ಣೆ ಬಿಟ್ಟರೆ ಸಾಕು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಥರ ಬೇಕಂದರೆ ಅರ್ಧ ಚೆಂಬು ಹಾಕ್ಕೊಳ್ಳಿ ನೀರು. ನನಗೆ ಗ್ರೇವಿ ಥರ ಬೇಡ, ಡ್ರೈ ಬೇಕಲ್ವ, ಅದು ಎಷ್ಟು ಬೇಯುತ್ತೋ ಅಷ್ಟೇ. ಒಂದು 1/4 ಚೆಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದ್ರಾಗೆ. ಜಾಸ್ತಿ ನಿಮಗೆ ಗ್ರೇವಿ ಥರ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇಷ್ಟೇ, ಅದು ಬೇಯೋಕ್ಕಷ್ಟೇ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು 2 ನಿಮಿಷ 3 ನಿಮಿಷ ಸಣ್ಣ ಊರಿನಾಗ ಬೇಯಿಸಿದ್ರೆ ಮೊಟ್ಟೆ ಡ್ರೈ ರೆಡಿ.
ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು. ಕರೆಂಟ್ ಇಲ್ಲ ಅದಕ್ಕೆ ಹಂಗೆ ಕಾಣ್ತಾ ಇದೆ. ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡೋಣ. ಮೊಟ್ಟೆ ಡ್ರೈ ರೆಡಿ. ಕರೆಂಟ್ ಬರುತ್ತೆ ನೋಡಿ, ಇವಾಗ ಕರೆಂಟ್ ಬಂದಲ್ಲಿ ಹೆಂಗೆ ಕಾಣುತ್ತೆ ಅಂತ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಂದೇ ಸತಿಗೆ ಎಲ್ಲ ಖಾಲಿ ಆಗೋಯ್ತು, 2 ಕೋಳಿ ಮೊಟ್ಟೆನೂ. ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಅಷ್ಟೇ ಸಾಕು. ನೋಡಿ ಕರೆಂಟ್ ಬಂತು, ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸ್ವಲ್ಪ ಡ್ರೈ ಥರನೇ ಇದೆ. ನಿಮಗೆ ಗ್ರೇವಿ ಬೇಕಂದರೆ ಅದೇ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೇವಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ, ಯಾವುದೇ ಜಾಸ್ತಿ ಮಸಾಲೆ ಹಾಕ್ತೆ ಸೂಪರಾಗಿ ಬರುತ್ತೆ ತಿನ್ನೋಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮೊಟ್ಟೆ ಡ್ರೈ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ ಬಾಯ್.